ಹೆಚ್ಆರ್ಪಿ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮಂಜೂರಾಗಿದ್ದ ಸರ್ಕಾರಿ ಭೂಮಿಯನ್ನ ಆಲೂರು ತಾಲೂಕು ಅಧಿಕಾರಿಗಳು ಹಾಗೂ ಉದ್ಯಮಿದಾರರು ಸೇರಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಾಡಿದ್ದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಭೂಮಿ ಉಳಿಸಿಕೊಡಬೇಕೆಂದು ಒತ್ತಾಯಿಸಿ ಭೀಮಾರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಎಚ್ ಪ್ರದೀಪ್, ಪಾಳ್ಯ ಹೋಬಳಿ ಬೂದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ 100 ಎಕರೆ ಸರ್ಕಾರಿ ಜಾಗವಿದ್ದು ಇದರಲ್ಲಿ 80 ಎಕರೆ ಜಮೀನನ್ನ ಹೇಮಾವತಿ ಮುಳುಗಡೆ ಅವರಿಗೆ ನೀಡಲಾಗಿದೆ. ಅದೇ ಸರ್ವೆ ನಂಬರ್ 10ರಲ್ಲಿ ಉಳಿದ 20 ಎಕರೆ ಜಮೀನನ್ನ ಅದೇ ಗ್ರಾಮದ 10 ಜನ ದಲಿತ ಕುಟುಂಬಕ್ಕೆ ಸರ್ಕಾರದಿಂದ ತಲಾ 2 ಎಕರೆಯಂತೆ 1984-85ರಲ್ಲಿ 10 ಕುಟುಂಬಕ್ಕೆ ಮಂಜೂರು ಮಾಡಿ ಸಾಗುವಳಿ ಚೀಟಿಯನ್ನು ನೀಡಲಾಗಿದೆ. ಇದು ದರಖಾಸ್ತು ಜಮೀನಾಗಿದ್ದು ಅವರವರ ಹೆಸರಿಗೆ ಖಾತೆ ದಾಖಲಾತಿ ಸಹ ಆಗಿದೆ. ಇಲ್ಲಿಯವರೆಗೂ ಕಂದಾಯ ಪಾವತಿ ಮಾಡಿದ್ದಾರೆ. ಸದರಿ ಜಮೀನಿನ ಮೇಲೆ ಬ್ಯಾಂಕ್ ಮತ್ತು ಸೊಸೈಟಿ ಸಂಘ ಸಂಸ್ಥೆಗಳಲ್ಲಿ ಕೃಷಿ ಸಾಲವನ್ನು ಪಡೆದುಕೊಂಡಿದ್ದಾರೆ ಎಂದರು. ಇಷ್ಟು ಬಿಟ್ಟರೆ ಬೇರೆ ಕುಟುಂಬಕ್ಕೆ ಯಾವುದೇ ಆಧಾರ ಇಲ್ಲ. ಹೀಗಿದ್ದರೂ ಚನ್ನರಾಯಪಟ್ಟಣ ನಿವಾಸಿ ಪದ್ಮರಾಜ ಸ್ವಾಮಿ ಎಂಬುವರು 20 ಎಕರೆ ಜಮೀನನ್ನು ನಾವು ಹೇಮಾವತಿ ಮುಳುಗಡೆ ಯೋಜನೆಯಡಿ ಪಡೆದುಕೊಂಡಿದ್ದೇವೆ, ಈ ಜಾಗ ನಮಗೆ ಸೇರಿದ್ದು ಎಂದು ತೊಂದರೆ ಕೊಡುತ್ತಿದ್ದಾರೆ. ಅದರಿಂದ ನಕಲಿ ದಾಖಲೆ ಸೃಷ್ಟಿಸಿರುವವರ ಮೇಲೆ ಕ್ರಮ ಆಗಬೇಕು, ದಲಿತರಿಗೆ ಭೂಮಿ ಉಳಿಯಬೇಕು ಎಂದು ಮನವಿ ಮಾಡಿದರು. ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಬೂದನಹಳ್ಳಿ ಅನ್ನೋ ಗ್ರಾಮದಲ್ಲಿ ಸುಮಾರು 1984-85ರಲ್ಲಿ ಬೂದನಹಳ್ಳಿ ಗ್ರಾಮದಲ್ಲಿರುವಂಥ ಸರ್ವೆ ನಂಬರ್ 10ರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸುಮಾರು 20 ಎಕರೆ ಜಮೀನನ್ನ ದರ್ಖಾಸ್ತಿನಲ್ಲಿ ಮಂಜೂರು ಮಾಡಿಕೊಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಅನುಭೋಗದಲ್ಲಿರ್ತಾರೆ. ಆದರೆ ದುರಂತ ಏನಪ್ಪ ಅಂದರೆ, ಈ ಅನುಭವದಲ್ಲಿರುವಂಥ ಸಂತ್ರಸ್ತರಿಗೆ ಗೊತ್ತಿಲ್ಲ ಇವ್ರ ಜಮೀನು ಅಕ್ರಮವಾಗಿ ಮಾರಾಟ ಆಗಿರುತ್ತೆ. ಇದು ತಾಲೂಕು ಆಡಳಿತ ವೈಫಲ್ಯ ಅಥವಾ ಜಿಲ್ಲಾಡಳಿತ ವೈಫಲ್ಯ ಒಂದೂ ಗೊತ್ತಿಲ್ಲ. ಪಾಪ ಈ ಜಮೀನು ಅಲ್ಲಿ ದರ್ಖಾಸ್ತಲ್ಲಿ ಜಮೀನಾಗಿರೋರಿಗೆ ಯಾವುದೇ ರೀತಿ ಭೂಮಿನ ಇಲ್ಲಿವರೆಗೂ ಕೂಡ ಇಲ್ಲ. ಸೊ ಅದೇ ಜಮೀನಲ್ಲಿ ಉಳುಮೆ ಮಾಡ್ಕೊಂಡಿದ್ದವ್ರಿಗೆ ಇವ್ರಿಗೆ ಗೊತ್ತಿಲ್ಲದಂಗೆ ಅಲ್ಲಿನ ತಾಲೂಕು ಆಡಳಿತ ಅಧಿಕಾರಿಗಳು ಆ ಜಮೀನನ್ನ ಮಾರಾಟ ಮಾಡಿರ್ತಾರೆ ಭೂಗಳರ ಜೊತೆಗೆ ಸೇರ್ಕೊಂಡು. ಸೊ ಈ ಹೋರಾಟ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ನಡೀತಾನೆ ಇದೆ. ಡಿಸಿ ಆಫೀಸು, ತಾಲೂಕು ಆಫೀಸು, ಎಸಿ ಆಫೀಸು. ಪ್ರತಿಭಟನೆಯಲ್ಲಿ ಭೀಮಾರ್ಮಿ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಸಾಲ್ಗಾಮೆ, ತಾಲೂಕು ಅಧ್ಯಕ್ಷ ಡಿಕೆ ಹೇಮಂತ್, ಆಲೂರು ತಾಲೂಕು ಉಪಾಧ್ಯಕ್ಷ ಗಿರೀಶ್, ಕಾರ್ಯದರ್ಶಿ ರಘುಚಂದ್ರ, ಖಜಾಂಚಿ ಸಿದ್ದೇಶ್ ಸೇರಿದಂತೆ ಇತರರು ಹಾಜರಿದ್ದರು.